ಹಾಯ್ ಫುಡೀಸ್, ವೆಲ್ಕಮ್ ಟು ಸೌಮ್ಯ ಫುಡೋಸ್. ಇವತ್ತಿನ ಸ್ಪೆಷಲ್ ರೆಸಿಪಿ ಏನಪ್ಪ ಅಂದರೆ ಮದುವೆ ಮನೆ ಶೈಲಿಯ ಹೆಸರು ಕಾಳು ಮತ್ತು ಬೀನ್ಸನ್ನು ಹಾಕಿ ಒಂದು ಪಲ್ಯನ ಮಾಡೋಣ. ಸೊ ಇದು ಎಷ್ಟು ಟೇಸ್ಟಿಯಾಗಿರುತ್ತೋ ಮಾಡೋಕ್ಕೂ ಕೂಡ ಅಷ್ಟೇ ಈಸಿಯಾಗಿರುವಂತಹ ರೆಸಿಪಿ. ಸೊ ನೋಡಿ ಎಷ್ಟು ಚೆನ್ನಾಗಿ ಕರೆಕ್ಟ್ ಕನ್ಸಿಸ್ಟೆನ್ಸಿಲಿ ಕಾಳಾಗಿರ್ಬೋದು, ಬೀನ್ಸ್ ಆಗಿರಲಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಸೊ ಈ ಥರದ ಮದುವೆ ಮನೆ ಶೈಲಿಯ ಬೀನ್ಸ್ ಮತ್ತು ಹೆಸರು ಕಾಳಿನ ಪಲ್ಯ ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ, ಸೊ ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಮೇಲೆ ಒತ್ತಿ ಮತ್ತೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಒಂದು ಕುಕ್ಕರ್ಗೆ ಒಂದು ಬೌಲಷ್ಟು ಹೆಸರು ಕಾಳು ಮತ್ತು ಒಂದು ಬೌಲಷ್ಟು ಬೀನ್ಸನ್ನು ಹಾಕಿ ನೀರನ್ನು ಹಾಕಿ ಅದು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು 3 ವಿಷಲಷ್ಟು ಇದನ್ನು ನಾವು ಚೆನ್ನಾಗಿ ಕೂಗಿಸ್ಕೋಬೇಕು. ರುಚಿಗೆ ತಕ್ಕಷ್ಟು 1 ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕಿ ಇದನ್ನು 3 ಕೂಗಷ್ಟು ಕೂಗಿಸ್ಕೋಬೇಕು. ಇದನ್ನು ಜಾಸ್ತಿ ಕೂಗಿಸ್ಕೊಂಡ್ರೆ ಸೊ ಹೆಸರು ಕಾಳೆಲ್ಲ ಫುಲ್ ಮೆತ್ತಗೆ ಬೇಯುತ್ತೆ. ಸೊ ಅದಕ್ಕೆ ನಾವೇನು ಮಾಡಬೇಕು, ಜಸ್ಟ್ 3 ಕೂಗಷ್ಟು ಕೂಗಿಸ್ಕೋಬೇಕು. ಹೆಸರು ಕಾಳನ್ನು ನೀವು ನೆನೆ ಹಾಕಿಯೂ ಕೂಡ ಮಾಡ್ಬೋದು, ಈ ಥರ ಡೈರೆಕ್ಟಾಗೂ ಕೂಡ ಮಾಡ್ಬೋದು. ನೆನೆ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಫುಲ್ಲು ಸ್ಮ್ಯಾಶ್ ರೀತಿ ಬೇಯುತ್ತೆ. ಸೊ ಅದಕ್ಕೆ ನಾವೇನು ಮಾಡಬೇಕು, ಯಾವಾಗಲೂ ಈ ಥರದ ಪಲ್ಯ ಮಾಡಬೇಕಾದ್ರೆ ಡೈರೆಕ್ಟಾಗಿ ಹಾಕಿ ಮಾಡಬೇಕು. ನೆಕ್ಸ್ಟು ಇದನ್ನು ನಾವು ಶೋಧಿಸ್ಕೋಬೇಕು. ಈ ನೀರನ್ನೆಲ್ಲ ಸಪ್ರೇಟ್ ಮಾಡಿ ಈ ಬೆಂದಿರ್ತಕ್ಕಂಥ ಬೀನ್ಸು ಮತ್ತು ಹೆಸರು ಕಾಳನ್ನು ಈ ಥರ ಶೋಧಿಸ್ಕೊಂಡು ಇವಾಗ ನಾವು ಇದಕ್ಕೆ ಒಂದು ಒಗ್ಗರಣೆನ ಹಾಕಬೇಕು. ಸೊ ಗ್ಯಾಸ್ ಮೇಲೆ ಒಂದು ಪ್ಯಾನನ್ನು ಇಟ್ಟು ಅದಕ್ಕೆ ಒಂದು 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಬೇಕು. ಎಣ್ಣೆ ಎಲ್ಲ ಚೆನ್ನಾಗಿ ಕಾದ್ಮೇಲೆ ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಜೀರಿಗೆ ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕು. ಇವೆರಡು ಸಿಡಿದ ಮೇಲೆ ಇದಕ್ಕೆ 1 ಬೌಲಷ್ಟು ಮೀಡಿಯಮ್ ಸೈಜಿನ ಒಂದು 3 ಈರುಳ್ಳಿನ ಹೆಚ್ಕೊಂಡು ಈ ಥರ ಚಿಕ್ಕ ಚಿಕ್ಕದಾಗಿ ಹಾಕಬೇಕು. ಈ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗ್ತಾ ಇದ್ದ ಟೈಮಲ್ಲೇ ಇದಕ್ಕೆ ನಾವು ಇವಾಗ ಕರಿಬೇವು ಮತ್ತು ಹಸಿ ಮೆಣಸಿನಕಾಯಿನ ಹಾಕಬೇಕು. ಒಂದು 4 ರಿಂದ 5 ನಿಮ್ಗೆ ಖಾರಕ್ಕೆ ತಕ್ಕಷ್ಟು ಹಸಿ ಮೆಣಸಿನಕಾಯಿನ ಹಾಕಿ ನೀಟಾಗಿ ಮಿಕ್ಸ್ ಮಾಡಬೇಕು. ಇದೆಲ್ಲ ಮಿಕ್ಸ್ ಮಾಡಿದ್ಮೇಲೆ ನಾವು ಆಲ್ರೆಡಿ ಹೆಸರು ಕಾಳು ಬೇಯಬೇಕಾದ್ರೇ ಉಪ್ಪು ಹಾಕಿರ್ತೀವಿ. ಜಸ್ಟ್ ನಾವು ಈರುಳ್ಳಿಗೋಸ್ಕರ ಒಂದು ಚಿಟಿಕೆಯಷ್ಟು ಉಪ್ಪನ್ನು ಹಾಕಬೇಕು. ಸೊ ನೋಡಿ, ಇದನ್ನು ಹಾಕಿದ್ರೂ ನಡೆಯುತ್ತೆ, ಹಾಕಿಲ್ಲ ಅಂದರೂ ನಡೆಯುತ್ತೆ, ಬಟ್ ಟೇಸ್ಟು ನಿಮಗೆ ಬಿಟ್ಟದ್ದು. ಸೊ ಅದಕ್ಕೆ ಇಲ್ಲಿ ಒಂಚೂರು ಹಾಕೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಸೊ ಈ ಥರ ಹಾಕ್ಬಿಟ್ಟು ನೆಕ್ಸ್ಟ್ ಇವಾಗ ನಾವು ಬೇಯಿಸಿ ಬಸ್ತಿಡ್ಕೊಂಡಿರ್ತಕ್ಕಂಥ ಹೆಸರು ಕಾಳು ಮತ್ತು ಬೀನ್ಸಿನ ಮಿಶ್ರಣನ ಇದಕ್ಕೆ ಹಾಕಿ ನೀಟಾಗಿ ಮಿಕ್ಸ್ ಮಾಡಬೇಕು. ನೋಡಿ ಈ ಥರ ನೀಟಾಗಿ ಮಿಕ್ಸ್ ಮಾಡಬೇಕು. ನೋಡಿ ಇಷ್ಟೇ ಇದ್ರದ್ದು ಮಾಡುವಂತಹ ಪ್ರೊಸೀಜರು. ಬಟ್ ಇದು ಎಷ್ಟು ಟೇಸ್ಟಿಯಾಗಿರುತ್ತೆ ಪಲ್ಯ ಅಂದರೆ ತುಂಬ ಚೆನ್ನಾಗಿ ಇರುತ್ತೆ. ಈ ಥರ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ನೆಕ್ಸ್ಟ್ ಇದಕ್ಕೆ ನಾವು ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಮತ್ತು ಹಸಿ ಕೊಬ್ಬರಿನ ಹಾಕಬೇಕು. ಸೊ ನೀವು ಹಸಿ ಮೆಣಸಿನ್ಕಾಯಿ ಬದಲು ಒಣಮೆಣಸಿನ್ಕಾಯಿ ಕೂಡ ಯೂಸ್ ಮಾಡ್ಬೋದು, ಅಥವಾ ನೀವು ಈ ಥರ ಹಸಿ ಮೆಣಸಿನ್ಕಾಯಿನೂ ಕೂಡ ರುಬ್ಬಿ ಕೂಡ ಹಾಕ್ಬೋದು ತರಿಯಾಗಿ. ಸೊ ಈ ಥರ 2 ಒಣ ಕೊಬ್ಬರಿ, ಹಸಿ ಕೊಬ್ಬರಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿದರೆ ಬಿಸಿ ಬಿಸಿ ಆಗಿರುವಂತಹ ಹೆಸರು ಕಾಳು ಬೀನ್ಸ್ ಪಲ್ಯ ರೆಡಿ. ಸೊ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ನಿಮ್ಮ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ. ಯಾರೆಲ್ಲ ರೆಸಿಪಿ ಟ್ರೈ ಮಾಡಿರ್ತೀರೋ ಸೊ ಕಾಮೆಂಟ್ ಮೂಲಕ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚ್ಕೊಳ್ಳಿ. ಮತ್ತು ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲೋ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಇದೇ ಥರದ ನಮ್ಮ ವಿಡಿಯೋನ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ನೋಡಿ ಎಷ್ಟು ಕರೆಕ್ಟ್ ಕನ್ಸಿಸ್ಟೆನ್ಸಿಲಿ ಹೆಸರು ಕಾಳಾಗಿರ್ಬೋದು, ಬೀನ್ಸ್ ಆಗಿರ್ಬೋದು ಕರೆಕ್ಟಾಗಿ ಬೆಂದಿದೆ ಅಂತ. ಸೊ ಈ ಥರ ನೀವು ಕೂಡ ಟೇಸ್ಟಿಯಾಗಿರುವಂತಹ ಮತ್ತು ಹೆಲ್ದಿಯಾಗಿರುವಂತಹ ಪಲ್ಯಗಳನ್ನು ಮಾಡಿಕೊಂಡು ತಿನ್ಬೋದು. ಇದನ್ನು ನೀವು ಚಪಾತಿ ಜೊತೆ ಅಥವಾ ಅನ್ನದ ಜೊತೆ ಈ ಥರದ ಯಾವುದೇ ದೋಸೆ ಜೊತೆ ಕೂಡ ಹಚ್ಕೊಂಡು ತಿನ್ನೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿ ಇರುತ್ತೆ. ಸೊ ನೋಡಿದ್ರಲ್ಲ, ಇಷ್ಟೇ. ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಯಿತು ನಮ್ಮ ಪೇಜ್ನ ಫಾಲೋ ಮಾಡೋದನ್ನು, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.